ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ, ಹಾಗೆ ಆ ಬದಲಾವಣೆ ನಿಮ್ಮ ಲೈಫನ್ನು ಹೇಗೆ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಆ್ಯಂಡ್ ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡ್ತೀರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಓಕೆ, ಸೊ ಎಂದಿನದೇ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಫೈಂಡ್ ಯುವರ್ ಸೆಂಟರ್, ಆಪ್ಷನ್ ನಂಬರ್ 2 ಅಲ್ಲಿದೆ ಸ್ಪೈರಲ್. ಓಕೆ, ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ. ನಾನು ನಿಮಗೆ ಇವಾಗ ಸ್ವಲ್ಪ ಟೈಮ್ ಕೊಡ್ತೀನಿ. ಓಕೆ, ಓಕೆ, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಯಾರು ಫೈಂಡ್ ಯುವರ್ ಸೆಂಟರ್ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ. ಅದರ ಅರ್ಥ ಆ್ಯಂಡ್ ಅದರ ಹಿಂದೆ ಮೆಸೇಜ್ ಕೂಡ ಇದೆ, ಅದು ಮತ್ತೆ ನೋಡೋಣ ಏನು ಅಂತ. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡೋಣ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much. Thank you. Eight of Cups. Wow, 6 of Cups. ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಂತಂದರೆ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಅಂತಂದರೆ ನೀವು ನಿಮ್ಮ ಜೊತೆ ಹೇಗಿದ್ದೀರಿ ಅನ್ನೋ ರಿಲೇಷನ್ಶಿಪ್ ಏನಿದೆ ನೋಡಿ, ಅದರಲ್ಲಿ ತುಂಬ ಚೇಂಜಸ್ ಬರುತ್ತೆ. ಈ ಚೇಂಜಸ್ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಅಲ್ಲ, ತುಂಬ ತುಂಬ ಮಟ್ಟಿಗೆ ನಿಮ್ಮನ್ನು ತುಂಬ ರೀತಿಯಲ್ಲಿ ಬದಲಾಯಿಸುತ್ತೆ. ಲೈಕ್ ರಿಲೇಷನ್ಶಿಪ್ಪನ್ನು ನೋಡುವಂಥ ದೃಷ್ಟಿಕೋನ ಇರ್ಬೋದು, ಅಂತಂದರೆ ಬೇರೆಯವ್ರ ಜೊತೆ, ನಿಮ್ಮ ಜೊತೆ ಬೇರೆಯವರ ಬಿಹೇವಿಯರ್ ಇರ್ಬೋದು. ಆ ಬೇರೆಯವರ ಬಿಹೇವಿಯರ್ ನಿಮಗೆ ಹೇಗೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದು, ಆ್ಯಂಡ್ ನಿಮ್ಮ ಬಿಹೇವಿಯರ್ ಬೇರೆಯವ್ರಿಗೆ ಹೇಗೆ ಎಫೆಕ್ಟನ್ನು ಕೊಡ್ತಾ ಇದೆ ಅನ್ನೋದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ರಿಲೇಷನ್ಶಿಪ್ ರಿಲೇಟೆಡ್ ತುಂಬ ಇದೆ. ಸೊ ರಿಲೇಷನ್ಶಿಪ್ ರಿಲೇಟೆಡ್ ತುಂಬ ಬದಲಾವಣೆಯನ್ನು ನಾನು ನೋಡ್ತಾ ಇದ್ದೀನಿ. ಈ ಬದಲಾವಣೆ ಸೆಲ್ಫ್ ಗ್ರೋತ್. ಓಕೆ, ಸೊ ಮುಂದೆ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತಂದರೆ ಪರ್ಸ್ನಾಲಿಟಿ ಗ್ರೋತ್, ಪರ್ಸ್ನಲಿ ಡೆವಲಪ್ಮೆಂಟ್ ನಾನು ತುಂಬ ನೋಡ್ತಾ ಇದ್ದೀನಿ. ಪರ್ಸ್ನಲಿ ಬೇರೆಯವರ ರಿಲೇಷನ್ಶಿಪ್ ಬಿಟ್ಬಿಡಿ, ಬಟ್ ನಿಮ್ಮ ಜೊತೆಗಿನ ರಿಲೇಷನ್ಶಿಪ್ ಏನಿದೆ ನೋಡಿ, ಅದು ತುಂಬಾ ಫೋಕಸ್ಡ್ ಆಗಿರುತ್ತೆ. ಆ್ಯಂಡ್ ನೀವು ಕಾರ್ಡ್ ಕೂಡ ಅದನ್ನೇ ಚೂಸ್ ಮಾಡಿದ್ದೀರಾ, ಫೈಂಡ್ ಯುವರ್ ಸೆಂಟರ್. ಓಕೆ, ಆ್ಯಂಡ್ ಇನ್ನೊಂದು ನನಗೆ ಇಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತಂದರೆ, ಸೊ ಬೇರೆಯವ್ರ ಜೊತೆ ಮಿಂಗಲ್ ಆಗೋಕ್ಕಿಂತ ಮುಂಚೆ ಇರಬಹುದು, ಇಲ್ಲಾಂದರೆ ಬೇರೆಯವ್ರನ್ನ ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಮುಂಚೆ ನೀವು ತುಂಬಾ ಯೋಚನೆ ಮಾಡ್ತೀರಾ, ಮತ್ತೆ ಶೇರ್ ಮಾಡ್ತೀರಾ. ಓಕೆ, ಇದು ನಿಮ್ಮ ಎಮೋಷನ್ಸ್ ಇರ್ಬೋದು, ನಿಮ್ಮ ಫೀಲಿಂಗ್ಸ್ ಇರ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ನೀವು ಈ ಬದಲಾವಣೆ ಏನಿದೆ ನೋಡಿ, ಇದು ನಿಮ್ಮನ್ನು ಏನು ಹೇಳ್ತಾರೆ, ಸೊ ನಾವು ಒಬ್ಬರು ನಮ್ಮನ್ನು ಕಂಟ್ರೋಲ್ ಮಾಡಿದಾಗ ನಾವು ಹೇಗಿರ್ತೀವಿ, ಹಾಗೆ ನಾವು ಆ ಒಂದು ಬಂಧನದಿಂದ ಮುಕ್ತರಾದಾಗ ಯಾವ ಥರ ನಾವು ಫ್ರೀಡಮನ್ನು ಅನುಭವಿಸ್ತೀವಿ ನೋಡಿ, ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಓಕೆ, ಅಂತಂದರೆ ನೀವು ಬೇರೆಯವ್ರ ಜೊತೆ ಏನೇ ಶೇರ್ ಮಾಡೋದಕ್ಕಿಂತ ಮುಂಚೆ ಇದರ ಪರಿಣಾಮ ನಾನು ಈ ಥರ ಹೇಳಿದರೆ ಇದರ ಪರಿಣಾಮ ಹೇಗೆ ಆಗುತ್ತೆ, ಆ್ಯಂಡ್ ಇದರ ಬಗ್ಗೆ ಅವ್ರು ಏನು ಯೋಚನೆ ಮಾಡಬಹುದು ಅನ್ನೋ ಅರಿವು ಏನಿದೆ ನೋಡಿ, ಅದು ನಿಮಗೆ ಮೊದಲೇ ಗೊತ್ತಾಗುತ್ತೆ. ಸೊ ನಿಮ್ಮ ಇಂಟ್ಯೂಷನ್ ಕೂಡ ತುಂಬಾ ಸ್ಟ್ರಾಂಗ್ ನೋಡ್ತಾ ಇದ್ದೀನಿ ನಾನು ಅಲ್ಲಿ. ಓಕೆ, ಸೊ ಲೆಟ್ಸ್ ಸಿ. ಪೈಲ್ ನಂಬರ್ 1, ಸೆಲ್ಫ್ ಲವ್, ಸೆಲ್ಫ್ ಕೇರ್. ಎಸ್, ದ ವರ್ಲ್ಡ್. ಸೆಲ್ಫ್ ಲವ್, ಸೆಲ್ಫ್ ಕೇರ್ ನಿಮ್ಮ ಮೋಸ್ಟ್ ಪ್ರಯಾರಿಟಿ ಅದೇ ಆಗಿರುತ್ತೆ. ಸೆಲ್ಫ್ ಲವ್, ಸೆಲ್ಫ್ ಕೇರ್, ಫೋಕಸ್. ಬಿಕಾಸ್ ಫೈಂಡ್ ಯುವರ್ ಸೆಂಟರ್ ಲಿಟ್ರಲ್ ಅದನ್ನೇ ಹೇಳ್ತಾ ಇದೆ. ಏನು ಅಂತಂದರೆ ಗ್ರೌಂಡ್ ಯುವರ್ ಸೆಲ್ಫ್ ಆ್ಯಂಡ್ ಕಾಮ್. ಆದಷ್ಟು ನೀವು ಫೋಕಸ್ಡ್ ಆಗಿರ್ತೀರಾ. ಫೈಂಡ್ ಯುವರ್ ಸೆಂಟರ್ ಅದನ್ನೇ ಹೇಳ್ತಾ ಇದೆ. ಅಂತಂದರೆ ಅವೇರ್ನೆಸ್, ತುಂಬ ಅವೇರ್ನೆಸ್ ಬರುತ್ತೆ ನಿಮ್ಮ ಲೈಫಲ್ಲಿ. ಇದೇ ಒಂದು ದೊಡ್ಡ ಬದಲಾವಣೆ. ಓಕೆ, ಸೊ ನೀವು ಚಾಲೆಂಜನ್ನು ಆ್ಯಸ್ ಅ ಚಾಲೆಂಜ್ ಥರ ನೋಡ್ತಾ ಇಲ್ಲ, ಚಾಲೆಂಜನ್ನು ಫೇಸ್ ಮಾಡ್ತೀರಾ ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಸ್, ಇದನ್ನು ಕೂಡ ಹೇಳಲೇಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ
ಪರ್ಸನ್ನ ನೀವು ಭೇಟಿ ಆಗಬಹುದು. ಓಕೆ, ಲೈಕ್ ಇದು ಮದುವೆ ಇರಬಹುದು. ಓಕೆ, ಸೊ ಮದುವೆ ಬರ್ಬೋದು. ಅಪ್ಕಮಿಂಗ್ಸ್ 3 months ಒಳಗಡೆ ನಿಮಗೆ ಹೊಸ ಪ್ರಪೋಸಲ್ಸ್ ಬರಬಹುದು. ಆ್ಯಂಡ್ ಲೈಕ್ ಎಂಗೇಜ್ಮೆಂಟ್ ಆಗುವಂತಹ ಚಾನ್ಸಸನ್ನು ನೋಡ್ತಾ ಇದ್ದೀನಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಬರ್ತಾ ಇದ್ದಾರೆ. ಓಕೆ, ಸೊ ಇದು ಪಾರ್ಟ್ನರ್ ಏನಿದ್ದಾರೆ ನೋಡಿ, ಇದು ಎಸ್ ಮದುವೆ ಓಕೆ, ಬಟ್ ಇದು ಒಳ್ಳೆ ಸ್ನೇಹಿತರು ಕೂಡ ಆಗಿರ್ಬೋದು, ಒಳ್ಳೆ ಸ್ನೇಹಿತರು. ಆ್ಯಂಡ್ ನಿಮ್ಮನ್ನು ಯಾವತ್ತೂ ಜಡ್ಜ್ ಮಾಡೋದಿಲ್ಲ. ನೀವು ಏನು ಮಾಡ್ತೀರಾ ನೋಡಿ, ಅದಕ್ಕೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಸೊ ಅಂತಹ ಜನರನ್ನು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಂತಂದರೆ, ನೀವು ಕೆಲವೊಂದು ಪ್ಯಾಟರ್ನ್ನ ಬ್ರೇಕ್ ಮಾಡ್ತೀರಾ, ಎಂಡ್ ಮಾಡ್ತಾ ಇದ್ದೀರಾ. ಮೇ ಬಿ ಸಮಥಿಂಗ್ ರಿಲೇಷನ್ಶಿಪ್, ಕೆಲವೊಂದು ರಿಲೇಷನ್ಶಿಪ್ ಇರ್ಬೋದು, ಅದನ್ನ ನೀವು ಎಂಡ್ ಮಾಡ್ಬೋದು. ಅಂತಂದರೆ ಯಾವುದು ನಿಮಗೆ ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದನ್ನು ನೀವು ಎಂಡ್ ಮಾಡ್ತಾ ಇದ್ದೀರಾ. ಇದೇ ಒಂದು ದೊಡ್ಡ ಬದಲಾವಣೆ ನಿಮ್ಮ ಲೈಫಲ್ಲಿ. ಅಂತಂದರೆ ಇಲ್ಲಿ ತನಕ ನೀವು ಈ ಒಂದು ಚೇಂಜ್ ಮಾಡೋದಕ್ಕೆ, ಈ ಒಂದು ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿರಬಹುದು, ಬಟ್ ದಿಸ್ ಟೈಮ್ ನೀವು ಬೋಲ್ಡಾಗಿ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್ ಇಟ್ಸ್ ವೆರಿ ಲೈಕ್ ತುಂಬಾ ಪ್ಯಾಷನೇಟ್ ಎನರ್ಜಿನ ನೋಡ್ತಾ ಇದ್ದೀನಿ ನಾನು. ನೀವು ನಿಮ್ಮ ಪ್ಯಾಷನ್ನ ಫಾಲೋ ಮಾಡ್ತೀರಾ. ಅಂತಂದರೆ ನಿಮ್ಮ ಅಂತರಾತ್ಮ ಯಾವುದನ್ನು ಕರೀತಾ ಇದೆ ನೋಡಿ, ಅದಕ್ಕೆ ನೀವು ಲೈಕ್ ಅದನ್ನು ಕೇಳ್ತೀರಾ ಆ್ಯಂಡ್ ಆ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ತೀರಾ ಅಂತ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಇಟ್ಸ್ ಎಂಡಿಂಗ್. ಕೆಲವೊಂದು ಕಾರ್ಮಿಕ್ ಸೈಕಲ್ಸ್ ಎಂಡ್ ಆಗ್ತಾ ಇದೆ. ಅಂತಂದರೆ ನೀವು ಈ ಒಂದು ಪರ್ಸನಿಂದ ಇರಬಹುದು, ಇಲ್ಲಾಂದರೆ ಸಿಚುವೇಶನ್ಸಿಂದ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾನು ನೋಡ್ತಾ ಇದ್ದೀನಿ. ಇದೇ ಒಂದು ದೊಡ್ಡ ಬದಲಾವಣೆ. ಅಂತಂದರೆ ನಿಮ್ಮ ಪ್ಯಾಟರ್ನ್ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೀವೆಲ್ಲಿ ತಪ್ಪು ಮಾಡಿದ್ರಿ, ಸೊ ಈ ಒಂದು ಪ್ಯಾಟರ್ನಿಂದ ನಾನು ಹೇಗೆ ಹೊರಗೆ ಬರಬೇಕು ಆ್ಯಂಡ್ ನಾನು ಏನು ಮಾಡಿದೆ, ಸೊ ಅದನ್ನೆಲ್ಲ ನೋಡುವಂತಹ ಒಂದು ಲೈಕ್ ಬದಲಾವಣೆಯನ್ನು ನಾನು ನೋಡ್ತಾ ಇದ್ದೀನಿ. ದ ನೆಕ್ಸ್ಟ್ ವಾಸ್ ಏಸ್ ಆಫ್ ಕಪ್ಸ್. ಲಿಟ್ರಲಿ ಇಲ್ಲಿ ಕಪ್ಸ್ ಎನರ್ಜಿ ಜಾಸ್ತಿ ಇದೆ. ಓಕೆ, ಪಾಲ್ ನಂಬರ್ 1. ಸೊ ಎಸ್, ದ ಮೋರ್ ಇಂಪಾರ್ಟೆಂಟ್ ಈಸ್ ದ ಸ್ಟಾರ್. ವಾವ್, ಮೋಸ್ಟ್ ಇಂಪಾರ್ಟೆಂಟ್ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಜೊತೆಗಿನ ಸಂಬಂಧ ಏನಿದೆ ನೋಡಿ, ಅದು ಇನ್ನಷ್ಟು ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಕೆಲವೊಂದು ಟ್ಯಾಲೆಂಟ್ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರ್ಬೋದು. ಮೇ ಬಿ ಲಿಟಲ್ ಬಿಟ್ ಮೇಕಪ್. ಸೊ ಮೊದಲು ನೀವು ಮೇಕಪ್ ಮಾಡ್ತಾ ಇರಲಿಲ್ಲ, ಆಮೇಲೆ ಮೇಕಪ್ ಮಾಡೋದಕ್ಕೆ ಶುರು ಮಾಡಿದ್ರಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಈ ಒಂದು ಟ್ಯಾಲೆಂಟ್ ನನ್ನಲ್ಲಿದೆ ಅನ್ನೋದು. ಓಕೆ, ಸೊ ಎಸ್, ಅಂತಂದರೆ ನೀವು ಬೇಸಿಕ್ಕಿಂದ ಪ್ರೋ ಆಗ್ಬೋದು ಅಂತ ಎನರ್ಜಿನ ರೈಟ್ ನಾನಿಲ್ಲಿ ನೋಡ್ತಾ ಇದ್ದೀನಿ. ಎಸ್, ಏಸ್ ಆಫ್ ಕಪ್ಸ್, ಹೀಲಿಂಗ್. ಸೊ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಹೀಲ್ ಮಾಡ್ತೀರಾ ಪಾಲ್ ನಂಬರ್ 1. ಬಿಕಾಸ್ ನೀವು ನಿಮ್ಮ ಲೈಫಲ್ಲಿ ಏನು ಚೇಂಜ್ ಬರ್ತಾ ಇದೆ ಅಂತಂದರೆ, ನೀವು ತುಂಬ ಕಾಮ್ ಆಗ್ತೀರಾ, ತುಂಬ ಫೋಕಸ್ಡ್ ಆಗ್ತೀರಾ, ತುಂಬ ಕರಿಯರ್ ಓರಿಯೆಂಟೆಡ್ ಆಗ್ತೀರಾ. ನೀವು ಫಸ್ಟ್ ಪ್ರಯಾರಿಟಿ ಈಸ್ ಯು. ನಿಮ್ಮನ್ನು ನೀವು ಮೊದಲ ಆದ್ಯತೆಯನ್ನು ಇಟ್ಕೊಳ್ತೀರಾ. ಯಾರೇ ನಿಮ್ಮ ಲೈಫಲ್ಲಿ ಬರಲಿ ಹೋಗಲಿ, ನೀವು ಐ ಡೋಂಟ್ ಕೇರ್, ನೀವು ಕೇರ್ ಮಾಡೋದಿಲ್ಲ. ನಿಮ್ಗೆ ಅನಿಸುತ್ತೆ ಇಲ್ಲಿ ತನಕ ನಾನು ಏನೆಲ್ಲ ಮಾಡಿದ್ದೀನಿ, ಏನೆಲ್ಲ ಮಿಸ್ಟೇಕ್ಗಳನ್ನು ಮಾಡಿದ್ದೀನಿ, ಅದನ್ನು ವಾಪಸ್ ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ಐ ಹ್ಯಾವ್ ಟು ಮೂವ್ ಆನ್, ನಾನು ಮುಂದೆ ಹೋಗ್ತೀನಿ ಅನ್ನೋದು. ಆ್ಯಂಡ್ ದ ಸ್ಟಾರ್ ಕಾರ್ಡ್ ಇದೆ. ಓಕೆ, ಸೊ ನೀವು ಇಲ್ಲಿ ತನಕ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಎಷ್ಟೆಲ್ಲ ಕಷ್ಟ ನಷ್ಟ ಏನೇ ಇರಬಹುದು, ನಿಮಗೆ ಬೇರೆಯವರು ಬಿಟ್ರೇಯಲ್ ಮಾಡಿರಬಹುದು, ಮೋಸ ಮಾಡಿರಬಹುದು, ಇಲ್ಲಾಂದರೆ ನಿಮ್ಮ ಇನ್ನೋಸೆನ್ಸ್ನ ಯೂಸ್ ಮಾಡಿರ್ಬೋದು. ಸೊ ಅದರಿಂದ ನಿಮಗೆ ಬಿಡುಗಡೆ ಇದೆ. ಅದನ್ನು ಯೂನಿವರ್ಸ್ ಕೇಳಿದ್ದಾರೆ. ಓಕೆ, ಯೂನಿವರ್ಸ್ ಕೇಳಿದ್ದಾರೆ. ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಜಸ್ಟ್ ಹೋಪನ್ನು ಇಟ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ವಿಶ್ ಏನಿದೆ ನೋಡಿ, ಅದು ಫುಲ್ಫಿಲ್ ಆಗುತ್ತೆ. ನನಗಿಲ್ಲಿ ಲೈಕ್ ಎನರ್ಜಿ ವೈಸ್ ನಾನು ನೋಡಬೇಕು ಅಂತಂದರೆ 3 monthsಲ್ಲಿ ನಿಮ್ಮ ಒಂದು ವಿಶ್ ಏನಿದೆ ನೋಡಿ, ಅದು ಫುಲ್ಫಿಲ್ ಆಗುತ್ತೆ, ನಿಮ್ಮ ವಿಶ್. ಸೊ ಆದಷ್ಟು ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ಎಸ್, ಇನ್ನೊಂದು ಏನು ಅಂತಂದರೆ ಯು ಆರ್ ಪ್ರೊಟೆಕ್ಟೆಡ್. ಸೊ ಹೊರಗಡೆಯಿಂದ ನಾಯ್ಸ್ ಬರ್ತಾಯಿತ್ತು, ಸೊ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡಿದೆ. ಎಸ್, ಯು ಆರ್ ಪ್ರೊಟೆಕ್ಟೆಡ್. ನಿಮಗೆ ಹೇಳ್ತಾ ಇದ್ದಾರೆ ನೀವು ಸುರಕ್ಷಿತವಾಗಿದ್ದೀರಾ, ಹೆಚ್ಚು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ, ನೋಡೋಣ ನಿಮಗೆ ಬೇರೆ ಏನು ಗೈಡೆನ್ಸ್ ಇದೆ, ಬೇರೆ ಏನು ಮೆಸೇಜ್ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಫೈಲ್ ನಂಬರ್ 1. ಆ್ಯಂಡ್ ಇಲ್ಲೂ ಕೂಡ ತುಂಬ ಹಾರ್ಟ್ ಇದೆ ನೀವು ನೋಡೋದಾದರೆ, ಆ್ಯಂಡ್ ಅದೇ ಕಾರ್ಡ್ಸ್ ಬಂದಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಂಡ್ ನಿಮ್ಮ ಹೆಲ್ತ್ ಆ್ಯಂಡ್ ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಗ್ರೌಂಡ್ ಯುವರ್ ಸೆಲ್ಫ್. ಆದಷ್ಟು ನಿಮ್ಮ ಎನರ್ಜಿನ ಗ್ರೌಂಡ್ ಮಾಡಿ. ಓಕೆ, ದ ಫಸ್ಟ್ ಕಾರ್ಡ್ ಮೇ ತಿಂಗಳು. ಓಕೆ, ಸೊ ಬರುವ ಮೇ ತಿಂಗಳು ತುಂಬ ಸಿಗ್ನಿಫಿಕೆಂಟ್ ಇದೆ ನಿಮಗೆ. ಮೇ ಬಿ ಮೇ ತಿಂಗಳಲ್ಲಿ ನಿಮ್ಮ ಬರ್ತ್ಡೇ ಇರಬಹುದು, ಅಲ್ಲಿ ಏನಾದರೂ ನಿಮಗೆ ಗಿಫ್ಟ್ ಏನೋ ಸರ್ಪ್ರೈಸ್ ಸಿಗಬಹುದು. ಓಕೆ, ಪಾಯಿಂಟ್ ನಂಬರ್ 1, ಲೈಟ್ ಇನ್ ದ ಡಾರ್ಕ್ನೆಸ್ ಆಫ್ ಲೈಫ್, ಕ್ಯಾಂಡಲ್. ಸೊ ನೋಡಿ, ಯಾವಾಗಲೂ ಕತ್ತಲೇ ಇರೋದಿಲ್ಲ, ಅಲ್ಲಿ ಬೆಳಕು ಕೂಡ ಇರುತ್ತೆ. ಆ ಬೆಳಕನ್ನು ನಾವು ಹುಡುಕಬೇಕಾಗತ್ತೆ. ಓಕೆ,
ಸೊ ಲೈಫಲ್ಲಿ ಎಷ್ಟೇ ಚಾಲೆಂಜಸ್, ಎಷ್ಟೇ ಸಿಚುವೇಶನ್ ಹೇಗೆ ಬರಲಿ, ಬಟ್ ಲೈಟನ್ನು ನಾವು ಹುಡುಕೊಂಡು ಹೋಗಬೇಕಾಗತ್ತೆ. ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಫೀಲ್. ಸೊ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಪರ್ಮಿಷನ್ನ ಕೊಡಿ. ಓಕೆ, ಸೊ ಲೆಟ್ಸ್ ಸಿ. ಅದೇ ನಾನು ಹೇಳಿದೆ ಅಲ್ವಾ, ಇಲ್ಲಿ ನೀವು ಏನು ಚೇಂಜಸ್ ತುಂಬ ಬರ್ತಾ ಇದೆ. ಇದು ನಿಮ್ಮ ಒಳಗಡೆ ಚೇಂಜಸ್ ಬರ್ತಾ ಇದೆ, ಬೇರೆಯವ್ರ ಒಳಗಡೆ ಅಲ್ಲ. ಓಕೆ, ಸೊ ಲೆಟ್ಸ್ ಸಿ. Change of direction. Your intuition has been alerting you that change in your approach and outlook must occur. Now is the time to act. Make your move. Yes, ಚೇಂಜ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಲ್ವಾ. ಸೊ ನಿಮ್ಮ ಇಂಟ್ಯೂಷನ್ ರೈಟ್ ನಾವು ನಿಮಗೇನು ಅಲರ್ಟ್ ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಯು ದ್ಯಾಟ್ ಚೇಂಜ್ ಇನ್ ಯೋರ್ ಅಪ್ರೋಚ್ ಮಾಡೋದ್ರಲ್ಲಿ ಚೇಂಜನ್ನು ತರೋದಕ್ಕೆ ಹೇಳ್ತಾ ಇದ್ರೆ. ಆ್ಯಂಡ್ ಔಟ್ಲುಕ್ ಮಸ್ಟ್ occur. ನೌ ಇಸ್ ದ ಟೈಮ್ ಟು ಆ್ಯಕ್ಟ್. ಇವಾಗ ಸರಿಯಾದ ಸಮಯ ಆ್ಯಕ್ಟ್ ಮಾಡೋದಕ್ಕೆ. ಸೊ ಮೇಕ್ ಯೋರ್ ಮೂವ್. ಸೊ ಮೂವ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಇದರಿಂದ ಏನು ನಿಮಗೆ ಆನ್ಸರ್ ಬರುತ್ತೆ ಅಂತ ನೋಡೋಣ. ಗೈಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ವೈಲೆಂಟ್ ಕರೇಜ್. ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ನೋಡಿ, ಆ್ಯಕ್ಷನ್ ವಿತ್ ಪ್ಯಾಷನ್. ನಿಮಗೆ ಆ್ಯಕ್ಷನ್ನ ತೊಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಬಿಕಾಸ್ ಇವಾಗ ನಿಮಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿರಬಹುದು. ಓಕೆ, ಸೊ ಯಾವುದಕ್ಕಾದ್ರೂ ನೀವು ಸೆಕೆಂಡ್ ಚಾನ್ಸ್ಗೆ ಏನಾದರೂ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಸೆಕೆಂಡ್ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಇವಾಗ ಸರಿಯಾದ ಸಮಯ ಅವೇರ್ನೆಸ್ನ ತರೋದಕ್ಕೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಏನಾದರೂ ರೆಡ್ ಫ್ಲ್ಯಾಗ್ ಇದೆ ಅಂತಂದರೆ ಅದನ್ನ ಇಗ್ನೋರ್ ಮಾಡಬೇಡಿ. ಬಿಕಾಸ್ ನಿಮ್ಮ ಇಂಟ್ಯೂಷನ್ ನಿಮ್ಮನ್ನೇನೋ ಅಲರ್ಟ್ ಮಾಡ್ತಾ ಇದೆ. ಸೊ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೆಡ್ ಫ್ಲ್ಯಾಗ್ ಇದೆ ಅಂತಂದರೆ ಜಸ್ಟ್ ಚೆಕ್. ಓಕೆ, ಸೊ ಎಸ್, ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಟೇಕ್ ಆ್ಯಕ್ಷನ್ ವಿತ್ ಪ್ಯಾಷನ್. ಓಕೆ, ಸೊ ಲೆಟ್ಸ್ ಸಿ. ಚಾಮ್ಸ್ ಆ್ಯಂಡ್ ಚಿಟ್ಟಿ ಬಂದರೆ ಅದನ್ನು ಕೂಡ ತೊಗೊಳ್ಳೋಣ. ಬಟ್ ಲೆಟ್ಸ್ ಸಿ ದ ಚಾಮ್ಸ್. ಓಕೆ, ಪೈಲ್ ನಂಬರ್ 1. ಎಸ್, ಹಾರ್ಟ್. ಫೀಲ್ ಯುವರ್ ಫೀಲ್. ಏನು ಬಂದಿತ್ತು ಇವಾಗ ಇಲ್ಲಿ? ಎಲ್ಲೋ ಇತ್ತು ಕಾರ್ಡ್ಸ್. ಓಕೆ, ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಫೀಲ್. ಸೊ ನೋಡಿ, ನೀವೇನು ಫೀಲ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ನೋಡಿ. ಮೈಂಡಿಗೆ ಹೆಚ್ಚಿನ ರೆಸ್ಟನ್ನು ಕೊಡಿ. ಓವರ್ ಥಿಂಕ್ ಮಾಡಬೇಡಿ. ಆ್ಯಂಡ್ ಬಟರ್ಫ್ಲೈ. ಟ್ರಸ್ಟ್ ಯುವರ್ ಇಂಟ್ಯೂಷನ್. ಓಕೆ, ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಆದಷ್ಟು ಫ್ರೀಡಮನ್ನು ಚೂಸ್ ಮಾಡಿ. ಸೊ ಗುಡ್ ಮಾರ್ಕ್ಸ್. ಓಕೆ, ನಿಮಗೆ ಗುಡ್ ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಎಸ್, ಇದ ಆನ್ಸರ್ ಏನಿದೆ ಇದು ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಓಕೆ, ಯಾರಿಗೆ ರೆಸನೇಟ್ ಆಗುತ್ತೆ ಅವರು ಮಾತ್ರ ಇಟ್ಕೊಳ್ಳಿ. ಸೊ ಲೆಟ್ಸ್ ಸಿ, ನೋಡೋಣ. ಹಿಂದ್ಗಡೆ ನಿಮಗೇನು? ಜೈ ರಾಮ್, ಶ್ರೀರಾಮ್, ಜೈ ಜಯರಾಮ್. ಮೈ ಲವ್, ಇಟ್ಸ್ ಜಸ್ಟ್ ಅ ರಿಮೈಂಡರ್. ಮೈ ಲವ್, ಇಟ್ ಈಸ್ ಅ ಜಸ್ಟ್ ರಿಮೈಂಡರ್. ಸೊ ನಿಮಗೆ ನೀವೇನಾದರೂ ಮೆಡಿಟೇಷನ್ ಮಾಡೋದನ್ನು ಸ್ಟಾಪ್ ಮಾಡಿದರೆ ಮಂತ್ರ ಜಪ ಮಾಡೋದನ್ನು ಸ್ಟಾಪ್ ಮಾಡಿದ್ದೀರಾ ಅಂತಂದರೆ ಸೊ ಯು ಹ್ಯಾವ್ ಟು ನಿಮಗೆ ಅದನ್ನು ವಾಪಸ್ ಶುರು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಮೈ ಲವ್, ಇಟ್ ಈಸ್ ಜಸ್ಟ್ ಅ ರಿಮೈಂಡರ್. ಸೊ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದಾರೆ. ಸೊ ಎಸ್, ರಾಮ್ 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 ರಾಮ 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 ಹೇಳ್ತಾ ಇರ್ಬೋದು. ಓಕೆ, ಸೊ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದಾರೆ ರೈಟ್ ನಾವು. ಸೊ ನಿಮ್ಮ ಇಂಟ್ಯೂಷನ್ನ ಇಗ್ನೋರ್ ಮಾಡಬೇಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ಯಾರು ಸ್ಪೈರಲ್ನ ಚೂಸ್ ಮಾಡಿದ್ರೆ, ಸೊ ಲೆಟ್ಸ್ ಸಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಸ್ಪೈರಲ್ ಮೀನಿಂಗ್ ಕೂಡ ನಾನಿಲ್ಲಿ ಹೇಳ್ತೀನಿ. ಬಟ್ ಫಸ್ಟ್ ಆಫ್ ಆಲ್ ನೋಡೋಣ ಕಾರ್ಡ್ಸ್ ಏನು ಹೇಳುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್. Pile number 2. Thank you so much. The Lovers. Okay. The Hermit. Page of Swords. Okay. Queen of Wands. Seven of Wands. Sorry, Queen of Wands alla, Queen of Pentacles and Seven of Wands. Okay.
ಸೊ ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ ಏನು ಬರ್ತಾ ಇದೆ ಅಂತಂದರೆ, ಸೊ ಫಸ್ಟ್ ಆಫ್ ಆಲ್ ಇದರ ಮೀನಿಂಗ್ ಹೇಳ್ತೀನಿ ನಾನು, ಸ್ಪಾರಲ್. ಸೊ ರೈಟ್ ನಾವು ನಿಮಗೆ ಏನಾದರೂ ಅನಿಸ್ತಾ ಇದ್ದರೆ ನಾನು ಸ್ಟಕ್ ಆಗಿದ್ದೀನಿ ಅಂತ ನಿಮಗೇನಾದರೂ ಅನಿಸ್ತಾ ಇದೆ, ಇದು ಬರೀ ನಿಮಗೆ ಅನ್ನಿಸ್ತಾ ಇದೆ, ನೀವು ಸ್ಟಕ್ ಆಗಿಲ್ಲ. ಯು ಆರ್ ಗ್ರೋಯಿಂಗ್ ಸ್ಟೆಪ್ ಬೈ ಸ್ಟೆಪ್. ಓಕೆ, ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಗ್ರೋತ್ ಆಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್ ಆಗ್ತಾ ಇದ್ದೀರಾ ನೀವು. ಓಕೆ, ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಪೈಲ್ ನಂಬರ್ 2 ನಿಮ್ಮ ಲೈಫಲ್ಲಿ ಒಂದೇ ಥರದ ಪ್ಯಾಟರ್ನ್ ತುಂಬ ಸಲ ನಿಮ್ಮ ಲೈಫಲ್ಲಿ ಬಂದಿರ್ಬೋದು, ಒಂದೇ ಥರದ ಪ್ಯಾಟರ್ನ್. ಬಿಕಾಸ್ ಈ ಪ್ಯಾಟರ್ನ್ಸ್ ಏನಿದೆ ನೋಡಿ, ಇದು ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಲೆಸನ್ನ ಕಲಿಸಿರ್ಬೋದು ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ಎಸ್, ವಾಟ್ಸ್ ಕಮಿಂಗ್ ಇನ್ ಯೋರ್ ಲೈಫ್ ಅಂತ, ಸಾರಿ, ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಂತ ಅಂದರೆ ಲೈಕ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಎಕ್ಸ್ಪೀರಿಯನ್ಸ್, ಯಾರಾದರೂ ನಿಮ್ಮ ಜೊತೆ ಅವರ ಏನಾದರೂ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಿದಾಗ ನಿಮಗೆ ಅದರ ಸೊಲ್ಯೂಷನ್ ಆ್ಯಂಡ್ ನೀವು ಅದರಿಂದ ಹೇಗೆ ಹೊರಗೆ ಬಂದ್ರಿ ಅನ್ನೋದನ್ನು ನೀವು ಇನ್ನೊಬ್ಬರಿಗೆ ಹೇಳ್ಬೋದು. ಅಂತಂದರೆ ಇನ್ನೊಬ್ಬರ ಲೈಕ್ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಬೋದು. ಸೊ ಅಂತಹ ಒಂದು ಚೇಂಜ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತಂದರೆ ನೀವು ಆ ಒಂದು ಸಿಚುವೇಶನ್ಸಿಂದ ಗೋ ಥ್ರೂ ಆಗಿದ್ದೀರಾ. ಸೊ ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗ್ತಾ ಇದೆ ಅದರಿಂದ. ಸೊ ಇದೇ ಒಂದು ನಿಮ್ಮ ಲೈಫಲ್ಲಿ ಚೇಂಜ್ ಬರ್ತಾ ಇದೆ ಅಂತಂದರೆ ನೀವು ತುಂಬಾ ಏನು ಹೇಳ್ತೇವೆ, ವೆರಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗ್ತೀರಾ ಒಂದರ ಬಗ್ಗೆ. ಇವಾಗ ನಾವು ಹಿರಿಯರು ಅಂತ ಹೇಳ್ತೀವಿ, ಯಾಕೆ ಹೇಳ್ತೀವಿ? ಬಿಕಾಸ್ ಅವರಿಗೆ ಎಕ್ಸ್ಪೀರಿಯನ್ಸ್ ತುಂಬ ಇರುತ್ತೆ ಆ್ಯಂಡ್ ಚಾಲೆಂಜಸ್ಗಳನ್ನೆಲ್ಲ ತುಂಬ ಫೇಸ್ ಮಾಡಿರ್ತಾರೆ. ಸೊ ಹಾಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಾವು ಅವರಿಂದ ಕೆಲವೊಮ್ಮೆ ಮಾರ್ಗದರ್ಶನ ಪಡ್ಕೊಳ್ತೀವಿ. ಸೊ ಅದೇ ಥರ ಇಲ್ಲಿ ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಎಸ್, ನಿಮ್ಗೇನಾದರೂ ಅನಿಸ್ತಾ ಇದ್ದರೆ ಸ್ಟಕ್ ಆಗಿದ್ದೀರಾ ಅಂತ ಅನಿಸ್ತಾ ಇದ್ದರೆ ನೋ, ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ, ನೀವು ಬೋಲ್ಡ್ಲಿ ಸ್ಟೆಪ್ಪನ್ನು ತೊಗೊಳ್ತಾ ಇದ್ದೀರಾ. ಇದು ಲೈಫ್ ರಿಲೇಟೆಡ್ ಇರ್ಬೋದು, ನಿಮ್ಮ ಮದುವೆ ರಿಲೇಟೆಡ್ ಇರಬಹುದು, ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು, ಕರಿಯರ್ ರಿಲೇಟೆಡ್ ಇರ್ಬೋದು, ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಏನೇ ಇರಬಹುದು. ಬಟ್ ನೀವು ಬೋಲ್ಡಾಗಿ ಡಿಸಿಷನ್ಸ್ನ ತೊಗೊಳ್ತೀರಾ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ವಾಟ್ ಎವರ್ ಕನ್ಫ್ಯೂಷನ್ಸ್, ಇಲ್ಲಿ ತನಕ ಕನ್ಫ್ಯೂಷನ್ಸ್ ಏನಿತ್ತು ನೋಡಿ, ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಹೊರಗೆ ಬಂದುಬಿಟ್ಟು ಒಳ್ಳೆ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ. ಇದೇ ನಿಮ್ಮ ಲೈಫಲ್ಲಿ ಬರುವಂತಹ ಬದಲಾವಣೆ. ಓಕೆ, ಸೊ ಲೈಕ್ ತುಂಬಾ ಬೋಲ್ಡ್ ಆಗ್ತಾ ಇದ್ದೀರಾ ನೀವು. ಏನು ಬೇಕು ಅದು ಬೇಕು, ಏನು ಬೇಡ ಬೇಡ. ಓಕೆ, ಸೊ ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಒಂದು ಅಲೈನ್ಮೆಂಟಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಮಗೇನು ಮೊದಲು ನೋಡಿ ನೀವು ಅಷ್ಟೊಂದು ಕಾನ್ಫಿಡೆಂಟ್ ಇರದೇ ಇರ್ಬೋದು, ಬಟ್ ಈ ಒಂದು ಕಾನ್ಫಿಡೆಂಟ್ ನಿಮ್ಮ ಲೈಫಲ್ಲಿ ಲೈಕ್ ಇದ್ದಕ್ಕೆ ಇದ್ದಂತಾಗೆ ಬರ್ಬೋದು. ಸೊ ನಿಮಗೆ ತುಂಬಾ ಆಶ್ಚರ್ಯ ಆಗ್ಬೋದು, ನಿಮ್ಮನ್ನು ನೀವೇ ನೋಡಿದಾಗ ಆಶ್ಚರ್ಯ ಆಗ್ಬೋದು, ಈ ಡಿಸಿಷನ್ನ ನಾನು ತೊಗೊಂಡಿದ್ನ ಅನ್ನೋದು. ಓಕೆ, ಸೊ ನಿಮಗೆ ರೈಟ್ ನೋ ಪ್ರಾಬ್ಲಮ್ಸ್ ಎಲ್ಲ ತುಂಬ ದೊಡ್ಡದಾಗಿ ಕಾಣಬಹುದು, ಬಟ್ ಆ ಥರ ಏನೂ ಇಲ್ಲ. ಸೊ ರೈಟ್ ನೋ ನಿಮ್ಮ ಗ್ರೋತ್ ನಡೀತಾ ಇದೆ, ಬಟ್ ಸ್ಟೆಪ್ ಬೈ ಸ್ಟೆಪ್ ನಡೀತಾ ಇದೆ. ನಿಮಗೆ ಸ್ಟಕ್ ಅಂತ ವಾಪಸ್ ಅದನ್ನೇ ಹೇಳ್ತೀನಿ. ನಿಮಗೆ ಇದು ಇರಿಟೇಷನ್ ಆದರೂ ಪರವಾಗಿಲ್ಲ, ಬಟ್ ನನಗೆ ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ, ಹೇಳಬೇಕು ಅಂತ. ಸೊ ದ್ಯಾಟ್ಸ್ ವೈ ನಾನು ಅದನ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ ತುಂಬಾ ಸ್ಮಾರ್ಟ್ ಆಗ್ತೀರಾ ನೀವು, ತುಂಬಾ ಸ್ಮಾರ್ಟ್ ಆಗ್ತೀರಾ. ಇದು ಮೇ ಬಿ ಇದು ನೀವು ಕಲಿಯೋದ್ರಲ್ಲಿ ಇರಬಹುದು, ಎನಿ ಕೈಂಡ್ ಆಫ್ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಒಂದು ಸಬ್ಜೆಕ್ಟ್ ಅಂತ ಹೇಳೋದಿಲ್ಲ, ಬಟ್ ಎಲ್ಲದರಲ್ಲೂ ನಿಮ್ಮ ಸ್ಮಾರ್ಟ್ನೆಸ್ ಏನಿದೆ ನೋಡಿ ಅದು ಎದ್ದು ಕಾಣುತ್ತೆ. ಲೈಕ್ ಇದು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳಬೇಕು ಅಂತಂದರೆ ವಾಟ್ ಈಸ್ ಕಮ್ಮಿಂಗ್ ಅಂತ ನಾನು ಹೇಳಿದೆ ಅಲ್ವಾ. ಸೊ ಅದರಲ್ಲಿ ನಾನು ಒಂದು ನೋಡ್ತಾ ಇದ್ದೀನಿ, ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಒಬ್ಬರು ಗುರು ಸಿಗಬಹುದು. ಸೊ ಇದು ಮೆಂಟಲಿ ಇರ್ಬೋದು, ಫಿಸಿಕಲಿ ಇರ್ಬೋದು. ಓಕೆ, ಸೊ ಇವರು ನಿಮ್ಮ ಕಣ್ಣ ಮುಂದೆ ಕಾಣೂ ಇರಬಹುದು, ಇಲ್ಲದೂ ಇರ್ಬೋದು. ಅಂತಂದರೆ ನೀವು ಅವ್ರನ್ನ ಆ್ಯಸ್ ಅ ಮೀಡಿಯಾದಲ್ಲಿ ಅವ್ರನ್ನ ನೀವು ಫಾಲೋ ಮಾಡೋದು ಆ ಥರ ಕೂಡ ಇರಬಹುದು. ಎಸ್, ಸ್ಮಾರ್ಟ್ನೆಸ್ಸನ್ನು ನೋಡ್ತಾ ಇದ್ದೀನಿ. ಮೇ ಬಿ ಇದು ಹಣ ಸೇವಿಂಗಲ್ಲಿ ಇರಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಲೈಕ್ ವೆರಿ ನಿಮ್ಮ ಲೈಫಲ್ಲಿ ಯಾವ ಥರದ ಒಂದು ಚೇಂಜಸ್ ಬರ್ತಾ ಇದೆ ಅಂತಂದರೆ, ಲೈಕ್ ಇದು ನಾನು ಫೈಲ್ ನಂಬರ್ 1 ಕೂಡ ಹೇಳಿದ್ದೆ, ಲೈಕ್ ಪರ್ಸ್ನಾಲಿಟಿ ವೈಸ್. ಓಕೆ, ಆ್ಯಂಡ್ ನಿಮ್ಮನ್ನು ನೋಡಿ ತುಂಬ ಜನ ನಿಮಗೆ ಅಪ್ರಿಷಿಯೇಷನ್ನ ಕೊಡಬಹುದು, ಲೈಕ್ ನಿಮ್ಮನ್ನು ಹೊಗಳ್ಬಹುದು. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಎಸ್, ಓವರ್ ನನಗೆ ಬೇರೆ ಏನೂ ಇಲ್ಲಿ ಸಿಗ್ತಾ ಇಲ್ಲ. ಫೈಲ್ ನಂಬರ್ 2 ಬರೀ ಇಷ್ಟೇ ಮೆಸೇಜ್ ಸಿಗ್ತಾ ಇದೆ. ಲೈಕ್ ಇದನ್ನು ನೀನು ಹೇಳಬೇಕು ಅಷ್ಟೇ. ಲೈಕ್ ನಿಮಗೆ ಒಂದು ಹೇಳಬೇಕಿತ್ತು, ಏನು ಅಂತಂದರೆ ಲೈಕ್ ನಿಮಗೆ ಸ್ಟಕ್ ಅಂತ ಅನಿಸ್ತಾ ಇತ್ತು. ಯು ಆರ್ ನಾಟ್ ಸ್ಟಕ್. ಸೊ ನೀವು ಸ್ಟಕ್ ಇಲ್ಲ. ಸೊ ಅದನ್ನು ಹೇಳಬೇಕಾಗಿತ್ತು. ಓಕೆ, ಆ್ಯಂಡ್ ಮೋರ್ ಓವರ್ ಬೇರೆ ನಾನು ನೋಡಬೇಕು ಅಂತಂದರೆ ನನಗೆ ಬೇರೆ ಏನೂ ಕಾಣ್ತಾ ಇಲ್ಲ. ಆ್ಯಂಡ್
ನಿಮಗೆ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಂತಂದರೆ ಮುಂದೆ ಬರುವ ದಿನಗಳಲ್ಲಿ ನೀವು ಆಪರ್ಚುನಿಟಿಗೋಸ್ಕರ ಕಾಯ್ತೀರಾ, ಆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ತೀರಾ. ಇಲ್ಲಿ ತನಕ ಆಪರ್ಚುನಿಟಿ ನಿಮ್ಮಿಂದ ಮಿಸ್ ಆಗಿರಬಹುದು, ಬಟ್ ದಿಸ್ ಟೈಮ್ ಆಪರ್ಚುನಿಟಿ ನಿಮ್ಮಿಂದ ಮಿಸ್ ಆಗೋದಿಲ್ಲ. ಓಕೆ, ಸೊ ಅಂಥ ಎನರ್ಜಿನ ನೋಡ್ತಾ ಇದ್ದೀನಿ. ಬಿಕಾಸ್ ನೀವಷ್ಟೇ ಡೆವಲಪ್ ಆಗಿರ್ತೀರಾ. ಓಕೆ, ಸೊ ಗ್ರೋಯಿಂಗ್ ನಡ್ತಾ ಇದೆ, ನೀವೊಂದು ಫ್ಲೋ ಆಗ್ತೀರಾ. ಫ್ಲೋಯಿಂಗ್, ಗ್ರೋಯಿಂಗ್, ಎವ್ರಿಥಿಂಗ್ ಯು ಆರ್. ಓಕೆ, ಪೈಲ್ ನಂಬರ್ 2. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ ಏನಿದೆ ಅಂತ. ಪೈಲ್ ನಂಬರ್ 2, ಥ್ಯಾಂಕ್ ಯು ಸೋ ಮಚ್. ಅಂತಂದರೆ ಮೇಜರಾಗಿ ಒಂದು ಒಳ್ಳೆ ಡಿಸಿಷನ್ಸ್ನ ತೊಗೊಳ್ತಾ ಇದ್ದೀರಾ ನೀವು, ಮೇಜರಾಗಿ. ಓಕೆ, ಔಟರ್ ವರ್ಲ್ಡ್ಗಿಂತ ಇನ್ನರ್ ವರ್ಲ್ಡಲ್ಲಿ ಚೇಂಜ್ ಬರ್ತಾ ಇದೆ ನಿಮ್ಮ ಒಳಗಡೆಯಿಂದ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೋಲ್ಡ್ ಡಿಸಿಷನ್ ಅದೇ ಹೇಳಿದೆ. ಏನು ಅಂತಂದರೆ ನನಗಿಲ್ಲಿ ಹೇಳ್ತಾ ಇದ್ರೆ, ಸೊ ಮೊದಲು ನೀವು ಬೇರೆಯವ್ರಿಗೆ ಕೇಳ್ತಾ ಇರ್ಬೋದು, ಮೇ ಬಿ ನಿಮ್ಮ ಪೇರೆಂಟ್ಸ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಇರ್ಬೋದು, ನಾನು ಈ ಕೆಲಸ ಮಾಡಲಾ ಬೇಡವಾ, ಇದು ನನಗೆ ಚೆನ್ನಾಗಿದೆಯಾ, ಇದು ನನಗೆ ಚೆನ್ನಾಗಿಲ್ವಾ ಅಂತ. ದಿಸ್ ಟೈಮ್ ನೀವು ಬೋಲ್ಡಾಗಿ ಡಿಸಿಷನ್ಸ್ ತೊಗೊಳ್ತೀರಾ. ಓಕೆ, ಅಂತ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ವೆರಿ ಸ್ಮಾರ್ಟ್, ತುಂಬ ಸ್ಮಾರ್ಟ್. ಆ ಒಂದು ಬದಲಾವಣೆ ನಿಮ್ಮಲ್ಲಿ ಬರುತ್ತೆ. ತುಂಬ ಸ್ಮಾರ್ಟ್ನೆಸ್ ಅಂತಂದರೆ ಕೆಲವರಿಗೆ ಆನ್ಸರ್ ನೀವು ಹೇಗೆ ಕೊಡ್ತೀರಾ ಅಂತಂದರೆ ನಗ್ನಗ್ತಾನೆ ಕೊಡ್ತೀರಾ. ಸೊ ಮುಂದೆ ಇದ್ದವರಿಗೆ ಬೇಸರ ಆಗೋದು ಕೂಡ ಅವ್ರಿಗೆ ಗೊತ್ತಾಗಲ್ಲ. ಸೊ ಅಂಥ ಎನರ್ಜಿ ಲೈಕ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2. ಓಕೆ, ಕನ್ಫೈಂಡಿಂಗ್ ಈಚ್ ಅದರ್ ಟೀ ಪಾಟ್. ಓಕೆ, ಸೊ ಇದು ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನೀವು ಸೋಲೋ ಟ್ರಿಪ್ ಮಾಡ್ತೀರಾ. ಸೋಲೋ ಟ್ರಿಪ್ ಇನ್ ದ ಸೆನ್ಸ್ ನನಗಿಲ್ಲಿ ಏನು ಅನಿಸುತ್ತೆ ಅಂತಂದರೆ, ಇದು ತುಂಬ ಲೈಕ್ ಟ್ರೆಕ್ಕಿಂಗ್, ಹೈಕಿಂಗ್ ಹೇಳ್ತಾ ಇಲ್ಲ. ಸೊ ನೀವು ನಿಮ್ಮ ಜೊತೆ ಕಾಫಿನ ಎಂಜಾಯ್ ಮಾಡ್ತೀರಾ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಬಿಕಾಸ್ ಇದು ಪೈಲ್ ನಂಬರ್ 1 ಕೂಡ ಇದೇ ಎನರ್ಜಿ ನಂಗೆ ಸಿಕ್ಕಿತ್ತು. ಓಕೆ, ಅಂತಂದರೆ ನಿಮ್ಮ ಜೊತೆಗಿನ ಸಂಬಂಧ ಏನಿದೆ ನೋಡಿ, ಅದನ್ನ ಇನ್ನಷ್ಟು ಚೆನ್ನಾಗಿ ಮಾಡ್ತೀರಾ ನೀವು. ಓಕೆ, ಸೊ ಅಂಥ ಎನರ್ಜಿ. ಐ ಡೋಂಟ್ ಚೇಸ್, ಐ ಅಟ್ರ್ಯಾಕ್ಟ್ ವಾಟ್ ಬಿಲಾಂಗ್ಸ್ ಟು ಮೀ ವಿಲ್ ಸಿಂಪ್ಲಿಫೈ ಮೀ. ಎಸ್, ದಿಸ್ ಈಸ್ ಯುವರ್ ಆ್ಯಟಿಟ್ಯೂಡ್. ನಿಮ್ಮ ಆ್ಯಟಿಟ್ಯೂಡ್ ಈ ಥರ ಇರುತ್ತೆ. ಐ ಡೋಂಟ್ ಚೇಸ್, ನಾನು ಯಾರನ್ನು ಕೂಡ ಚೇಸ್ ಮಾಡಲ್ಲ, ನಾನು ಅಟ್ರ್ಯಾಕ್ಟ್ ಮಾಡ್ತೀನಿ. ಯಾವುದು ನನಗೆ ಅಂತ ಬರೆದಿದೆ ನೋಡಿ, ಅದು ನನಗೆ ಸಿಗುತ್ತೆ ಅಂತ. ಓಕೆ, ಸೊ ಅದೇ ನಾನು ಹೇಳ್ದೆ ಅಲ್ವಾ, ಬೋಲ್ಡ್ ಡಿಸಿಷನ್ ಆ್ಯಂಡ್ ಬೋಲ್ಡ್. ಓಕೆ, ನೆವರ್ ಲೆಟ್ ಎನಿ ಒನ್ ಟೇಕ್ ಅವೇ ದ ಮ್ಯಾಜಿಕ್, ಇನ್ನೋಸೆನ್ಸ್. ಸೊ ಎಸ್, ನಿಮ್ಮ ಇನ್ನೋಸೆನ್ಸ್ನ ಬೇರೆಯವರು ಮಿಸ್ಯೂಸ್ ಮಾಡೋದಾಗೆ ನೋಡ್ಕೊಳ್ಳಿ. ಪೈಲ್ ನಂಬರ್ 2. ಓಕೆ, ಸೊ ಲೆಟ್ಸ್ ಇದರಿಂದ ನೋಡೋಣ ಏನಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದನ್ನ ನಾನು ತೊಗೊಳ್ಳೋದಿಲ್ಲ, ಪೈಲ್ ನಂಬರ್ 1ಗೆ ತೊಗೊಂಡಿದ್ದೆ. ಸೊ ಲೆಟ್ಸ್ ಸಿ. ಸನ್, ಇನ್ನೋಸೆನ್ಸ್, ಅಗೇನ್ ಇನ್ನೋಸೆನ್ಸ್ ಆ್ಯಂಡ್ ಸನ್ ಕಾರ್ಡ್ ಬಂದಿದೆ. ಯು ಆರ್ ಆನ್ ಫೈರ್ ವಿತ್ ಸಕ್ಸಸ್ ಥ್ರೂ ದ ರೇಡಿಯಂಟ್ ಎನರ್ಜಿ ಆಫ್ ದ ಸನ್. ಡ್ರೀಮ್ಸ್ ಆರ್ ಕಮಿಂಗ್ ಟ್ರೂ. ಇನ್ನೋಸೆನ್ಸ್ ಈಸ್ ಬೀಂಗ್ ರಿವಾರ್ಡೆಡ್. ಸೊ ನಿಮ್ಮ ಇನ್ನೋಸೆನ್ಸ್ ಏನಿದೆ ನೋಡಿ, ಅದು ರಿವಾರ್ಡ್ ಆಗುತ್ತೆ. ಓಕೆ, ಸೊ ಇಲ್ಲಿ ತನಕ ಯಾರಾದರೂ ನಿಮ್ಮನ್ನು ಆ್ಯಸ್ ಅ ಮಿಸ್ಯೂಸ್ ಮಾಡಿದರೆ, ಸೊ ಅದಕ್ಕೆ ನಿಮಗೆ ನ್ಯಾಯ ಸಿಗುತ್ತೆ. ಡ್ರೀಮ್ಸ್ ಆರ್ ಕಮ್ಮಿಂಗ್ ಟ್ರೂ. ನಿಮ್ಮ ಡ್ರೀಮ್ಸ್ ಏನಿದೆ ನೋಡಿ, ಅದು ಕಮ್ ಟ್ರೂ ಆಗುತ್ತೆ. ಸೊ ಲೆಟ್ಸ್ ಇದರಿಂದ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಅನ್ನೋನ್ ಟೆರಿಟರಿ. ಯು ಆರ್ ಎಕ್ಸಾಕ್ಟ್ಲಿ ವೇ ಯು ನೀಡ್ ಟು ಬಿ. ನೀವು ಎಲ್ಲಿದ್ದೀರಾ ನೋಡಿ, ಎಕ್ಸಾಕ್ಟ್ಲಿ ಅಲ್ಲೇ ಇದ್ದೀರಾ. ಅದೇ ನಾನು ಹೇಳಿದೆ ಅಲ್ವಾ ಮೊದಲು, ಸ್ಟಕ್ನೆಸ್ ನಿಮಗೆ ಫೀಲ್ ಆಗ್ತಾ ಇದೆ, ಬಟ್ ನೀವು ಎಲ್ಲಿ ಇದ್ದೀರಾ ನೋಡಿ, ಅಲ್ಲೇ ಇದ್ದೀರಾ. ಲೈಕ್ ನೀವು ಸ್ಟಕ್ ಆಗಿಲ್ಲ, ನಿಮ್ಮ ಗ್ರೋ ಆಗ್ತಾ ಇದೆ. ಸೊ ಅದೇ ಎನರ್ಜಿ ನನಗಿಲ್ಲಿ ಕೊಡ್ತಾ ಇದೆ. ಯು ಆರ್ ಎಕ್ಸಾಕ್ಟ್ಲಿ ವೇ ಯು ನೀಡ್ ಟು ಬಿ. ರೈಟ್ ನಾವು ನೀವು ಎಲ್ಲಿದ್ದೀರಾ ನೋಡಿ, ಸರಿಯಾದ ಸಿಚುವೇಶನ್, ಸರಿಯಾದ ಜಾಗದಲ್ಲೇ ಇದ್ದೀರಾ. ಓಕೆ, ಸೊ ಲೆಟ್ಸ್ ಸಿ ಇದರಿಂದ ನೋಡೋಣ ಏನು ನಿಮಗೆ ಚಾನ್ಸ್. ಓಕೆ, ನಿಮಗೆ 3 ಕಾರ್ಡ್ಸ್ ಬಂದಿದೆ. ಸೊ ಲೆಟ್ಸ್ ಸಿ. ಜಾಗಿಂಗ್, ಸೊ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡೋದಕ್ಕೆ ಪ್ರಯತ್ನ ಪಡಿ. ಎಸ್, ಆಲ್ವೇಸ್ ಗೋಲ್ ಸೆಟ್ ಮಾಡಿ. ಓಕೆ, ಆ್ಯಂಡ್ ಡಿಸ್ಟ್ರ್ಯಾಕ್ಷನಿಂದ ಆದಷ್ಟು ದೂರ ಇರಿ. ಓಕೆ, ನಿಮ್ಮ ಗೋಲ್ ಏನಿದೆ ನೋಡಿ, ಅದರ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟನ್ನು ಕೊಡಿ. ದಿಸ್ ಈಸ್ ಫಾರ್ ಯು. ಐ ಲವ್ ಯು. ಓಕೆ, ಸೊ ಪೈಲ್ ನಂಬರ್ 2. ಫಾಲೋ ಯುವರ್ ಪ್ಯಾಷನ್. ಓಕೆ, ಫಾಲೋ ಯುವರ್ ಪ್ಯಾಷನ್ ಬಿಕಾಸ್ ರೆಡ್ ರೋಸ್ ಪ್ಯಾಷನ್ ಬಗ್ಗೆ ಮಾತಾಡುತ್ತೆ, ಪ್ರೀತಿ ಬಗ್ಗೆ ಮಾತಾಡುತ್ತೆ. ಓಕೆ, ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು, ಬಟರ್ಫ್ಲೈ. ಸೊ ಟ್ರಸ್ಟ್ ಯುವರ್ ಇಂಟ್ಯೂಷನ್. ವಾಟ್ ಈಸ್ ದಿಸ್? ಹ್ಯಾಪಿ. ಚೂಸ್ ಹ್ಯಾಪಿನೆಸ್ನ ಚೂಸ್ ಮಾಡಿ. ಓಕೆ, ಪೈಲ್ ನಂಬರ್ 2. ಸೋಷಿಯಲ್ ಮೀಡಿಯಾ ಇನ್ಕ್ರೀಸಿಂಗ್ ಫಾಲೋವರ್ಸ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫಾಲೋವರ್ಸ್ ಇನ್ಕ್ರೀಸ್ ಆಗಬಹುದು. ಎನರ್ಜಿ, ರೀಸೆಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ಎನರ್ಜಿ. ಎಸ್, ಅದೇ ಸ್ಪೈರಲ್ ಇಲ್ಲಿ ಅದೇ ಆನ್ಸರ್ನ ಕೊಡುತ್ತೆ. ಸೊ ನಿಮ್ಮ ಎನರ್ಜಿ ರೀಸೆಟ್ ಆಗುತ್ತೆ, ಬ್ಯಾಲೆನ್ಸ್ ಎನರ್ಜಿನ ನೀವು ನೋಡ್ತೀರಾ. ಗುಡ್ ಮಾರ್ಕ್ಸ್. ಇದು ಪೈಲ್ ನಂಬರ್ 1 ಕೂಡ ಬಂದಿತ್ತು. ಟ್ಯಾಲೆಂಟ್ ರೆಕಗ್ನೇಷನ್, ಅದೇ ನಾನು ಹೇಳಿದೆ ಅಲ್ವಾ, ಐ ಥಿಂಕ್ ನಿಮ್ಗೆ ಹೇಳಿದ್ನ
ಅಲ್ಲ ಪೈಲ್ ನಂಬರ್ 1ಗೆ ಹೇಳಿದ್ನ ಅಂತ ಗೊತ್ತಿಲ್ಲ, ಬಟ್ ಎಸ್ ಎಕ್ಸ್ಪೀರಿಯನ್ಸಿಂದ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ. ಓಕೆ, ಸೊ ಇದರಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ನ್ಯೂ ಲೈಫ್, ನ್ಯೂ ಬಿಗಿನಿಂಗ್, ಗ್ರೋತ್, ಪೀಸ್ ಆ್ಯಂಡ್ ಹಾರ್ಮನಿ. ಇದನ್ನೇ ನಾನೇ ಹೀಗೆ ತಾನೇ ಹೇಳ್ತಾ ಇದ್ದೆ. ಓಕೆ, ಸೊ ಎಸ್ ನ್ಯೂ ಲೈಫ್ ಇದೆ, ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅಂತಂದರೆ ಹೊಸ ಜೀವನ ನಿಮ್ಗೆ ಸಿಗುತ್ತೆ, ಹೊಸ ಬಿಗಿನಿಂಗ್, ಗ್ರೋತ್ ಬರುತ್ತೆ, ಪೀಸ್ ಸಿಗುತ್ತೆ ಆ್ಯಂಡ್ ಹಾರ್ಮನಿ ಕೂಡ ಸಿಗುತ್ತೆ. ಓಕೆ, ಸೊ ಎಸ್ ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.